ನಮಸ್ಕಾರ ಕನ್ನಡ ಜನತೆಗೆ ಎಲ್ರಿಗೂ ಕೂಡ ನಮಸ್ಕಾರಗಳು. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಹಾಗೇನೆ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ಬಂದ್ಬಿಟ್ಟು ಸೀಸನ್ 12 ಅಲ್ಲಿ ಅತಿ ಹೆಚ್ಚು ಸಂಭವನೀಯತೆ ಪಡ್ಕೊಂಡ ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದೀವಿ. ಇವರ ಬಿಗ್ ಬಾಸ್ ಸ್ಯಾಲ್ರಿ ಹಾಗೇನೆ ಇವರು ಬಿಗ್ ಬಾಸ್ ಇಂದ ಟೋಟಲ್ ಎಷ್ಟು ಅರ್ನಿಂಗ್ಸ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ guys. ತಿಳ್ಕೊಳಕ್ಕಿಂತ ಮೊದಲು ವಿಡಿಯೋಗೆ ಹೆಚ್ಚು ಜನ ಲೈಕ್ ಮಾಡ್ತಾ ಇಲ್ಲ, ಪ್ಲೀಸ್ ಲೈಕ್ ಮಾಡ್ಕೊರಿ. ಹಾಗೇನೆ ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಈ ಫೆಬ್ರವರಿ ಮುಗಿಯೋದ್ರೊಳಗೆ ನನ್ನ ಒಂದು 250 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಏನು 2K ಆಗ್ತಾರೆ ಅವಾಗ ಮಾತ್ರ ಫೇಸ್ಬುಕ್ ಮಾಡ್ತೀನಿ, ಇಲ್ಲ ಅಂದ್ರೆ ಫೇಸ್ಬುಕ್ ಮಾಡೋದಿಲ್ಲ ಅಂತ ಹೇಳ್ತಾ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ನಮ್ಮ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ನಿಂದ ಬರ್ತಿದ್ದ ಸ್ಯಾಲ್ರಿ ಬಂದ್ಬಿಟ್ಟು 1.25 ಲಕ್ಷ, ಅಂದ್ರೆ 1,76,000. 1,76,000ನ ಇವರು ಕಂಟಿನ್ಯೂ ಮಾಡೋದು 15 ವೀಕ್ಸ್ 1,76,000 ಬಂದಿದೆ. 1,76,000 ಇಂಟು 15 ವೀಕ್ ಮಾಡಿದ್ರೆ 26 ಲಕ್ಷ ಬರುತ್ತೆ. ಈ 26 ಲಕ್ಷಕ್ಕೆ ಯಾವುದೇ ಕೂಡ ಟ್ಯಾಕ್ಸ್ ಆಗ್ಲಿ ಇನ್ನೊಂದಾಗ್ಲಿ ಇರೋದಿಲ್ಲ. ಹಾಗೇನೆ ಇವರ 26 ಲಕ್ಷನೂ ಕೂಡ ಇವರ ಅಕೌಂಟಿಗೆ ಸೀದಾ ಟ್ರಾನ್ಸ್ಲೇಟ್ ಆಗಿರುತ್ತೆ ಗೈಸ್. ಹಾಗೆ ಮುಂದೆನೆ ಬರ್ತಾ ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ. ಯಾರನ್ನು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋನ ನೋಡಿ. ಮುಂದೊಂದು ದಿವಸ ನೀವು ಕೂಡ ಇಷ್ಟು ಅರ್ನ್ ಮಾಡಿದ್ರೆ ಎಷ್ಟೆಷ್ಟು ಕಲರ್ ಟ್ಯಾಕ್ಸ್ ಗಳಿರುತ್ತೆ, ಹಾಗೇನೆ ಅಶ್ವಿನಿ ಗೌಡ ತರ ಆಕ್ಟಿವ್ ಆಗ್ಬೇಕಂತಂದ್ರೆ ಯಾವ ತರ ಲೆವೆಲ್ ಮೇಂಟೈನ್ ಮಾಡಬೇಕು ಅಂತ ಈಗ ಹೇಳ್ಕೊಡ್ತೀನಿ. ಹಾಗೇನೆ ಫುಲ್ ವಿಡಿಯೋ ನೋಡಿ ಅಂತ ಈಗ ಹೇಳ್ತೀನಿ ಗೈಸ್. ಮುಂದೆ ಬರ್ಬೇಕು ಅಂತ ಅಂದ್ರೆ ನಮ್ಮ ರನ್ನರ್ ಅಪ್ಗೆ ಪ್ರೈಸ್ ಪಾಲ್ ಇಟ್ಟಿದ್ದಾರೆ ಅಂದ್ರೆ ಬಿಗ್ ಬಾಸ್ ನ ರನ್ನರ್ ಅಪ್ಗೆ ಸೆಕೆಂಡ್ ರನ್ನರ್ ಅಪ್ ಬಂದ್ಬಿಟ್ಟು ಬಿಗ್ ಬಾಸ್ ನ ಸೆಕೆಂಡ್ ರನ್ನರ್ ಅಪ್ ಬಂದ್ಬಿಟ್ಟು 5 ಲಕ್ಷ ಪ್ರೈಸ್ ಪಾಲ್ ನ ಇಟ್ಟಿದ್ದಾರೆ. 5 ಲಕ್ಷ ಪ್ಲಸ್ 26 ಲಕ್ಷ ಬಂದ್ಬಿಟ್ಟು 31 ಲಕ್ಷಗಳನ್ನ ಇವರು ಬಿಗ್ ಬಾಸ್ ನಿಂದ ಟೋಟಲ್ ಆಗಿ ಅರ್ನ್ ಮಾಡಿರೋದು. ಈ 31 ಲಕ್ಷನ ಇವ್ರಿಗೆ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ ಗೈಸ್. ಯಾಕಪ್ಪ ಅಂತ ಅಂದ್ರೆ ಅದು 26 ಲಕ್ಷ ಅದು ಸಪ್ರೇಟು, ಇದು 5 ಲಕ್ಷ ಇದು ಸಪ್ರೇಟು. ಅದೇ ಟೋಟಲ್ ಒಟ್ಟಿಗೆ 36 ಲಕ್ಷ ಇದ್ದಿದ್ರೆ ಅದು 36 ಒಟ್ಟಿಗೆ 31 ಲಕ್ಷ ಇದ್ದಿದ್ರೆ ಅದು ಟ್ಯಾಕ್ಸ್ ಕಟ್ ಆಗಿ 34% ಟ್ಯಾಕ್ಸ್ ಕಟ್ ಆಗಿ ಇವ್ರಿಗೆ ಸೇರ್ತಿದ್ದು ಕೇವಲ 26 ಲಕ್ಷ ಅಥವಾ 25 ಲಕ್ಷ. ಆದರೆ ಅದು ಬೇರೆ ಬೇರೆ ಅಮೌಂಟ್ ಆಗಿರೋದ್ರಿಂದ ಇವ್ರಿಗೆ ಡೈರೆಕ್ಟ್ ಆಗಿ 31 ಲಕ್ಷನು ಕೂಡ ಈ ಒಂದು ಏನು ಬಿಗ್ ಬಾಸ್ ನಿಂದ ಅರ್ನ್ ಮಾಡಿದ್ದಾರೆ ಎಲ್ಲದೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಗೈಸ್. ನೆಕ್ಸ್ಟ್ ಯಾರೆಲ್ಲ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಹೆಲ್ಪ್ಫುಲ್ ಆಗಿದ್ರೆ ಕಮೆಂಟ್ ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೇನೆ ನೆಕ್ಸ್ಟ್ ವಿಡಿಯೋ ಯಾರ ಬಗ್ಗೆ ಮಾಡ್ಬೇಕು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್. ನಿನ್ನೆ ಒಂದು ಗಿಲ್ಲಿಯ ವಿಡಿಯೋ ಹಾಕಿದ್ದೆ, ಎಷ್ಟು ಒಂದು ನನ್ಗೆ ಹೆಚ್ಚು ಅನ್ನಿಸ್ತು ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ನ ಇದ್ದಾಗ ಎಷ್ಟೊಂದು ಫ್ಯಾನ್ ಬೇಸ್ ನ ಗಳಿಸಿದ್ರು. 37 ಕೋಟಿ ಫ್ಯಾನ್ ವೋಟ್ಗಳನ್ನ ಪಡ್ಕೊಂಡು ವಿನ್ ಆಗಿದ್ದಾರೆ. ಅವರ ಒಂದು ವಿಡಿಯೋಗೆ ನಿನ್ನೆ ಅವರ ಅರ್ನಿಂಗ್ ವಿಡಿಯೋ ಮಾಡಿದ್ದು ಎಷ್ಟು ವ್ಯೂಸ್ ಬಂದಿರಬಹುದು ಗೈಸ್. ನಾನು ಕೂಡ ಗಿಲ್ಲಿ ಹಂಗೆ ಹೇಳ್ತಿದ್ದೀನಿ, 80 ವ್ಯೂಸ್ ಬಂದಿದೆ ನಿನ್ನೆಯಿಂದ ಇವತ್ತಿನವರೆಗೂ. ಅವರು ಏನಿಲ್ಲ ಅಂದ್ರೆ ಬಿಗ್ ಬಾಸ್ ನಲ್ಲಿ 1 ಕೋಟಿ ಹತ್ತತ್ರವಾಗಿ ಮಾಡಿದ್ದಾರೆ. ಆ ವಿಡಿಯೋನ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಹಾಕಿದ್ದೀನಿ. ಆ ವಿಡಿಯೋಗೆ ಒಂದು ಬೆಲೆ ಬೇಡವಾ ಗೈಸ್? ಹೋಗಿ ನೋಡ್ಕೊಂಡ್ ಬರ್ರಿ. ಯಾರ್ಯಾರು ಎಷ್ಟಾಗಿದೆ ಅವ್ರ ಮಾತ್ರ ನೋಡ್ಕೊಂಡ್ ಬರ್ರಿ, ಬಲವಂತ ಮಾಡಕ್ ಹೋಗಲ್ಲ. ಹಾಗೇನೆ ಇನ್ನ 250 ಸಬ್ಸ್ಕ್ರೈಬರ್ಸ್ ಏನು ಒಂದು ಬಾಕಿ ಇದ್ದಾರೆ, ಅದನ್ನ ಏನ್ ಫೆಬ್ರವರಿ ಅಂದ್ರೆ ನಾಳೆ ನಾಡಿದ್ರೊಳಗೆ ನೀವು ಕಂಪ್ಲೀಟ್ ಮಾಡ್ತಿರೋ ಅವಾಗ ಮಾತ್ರ ನಾನು ಫೇಸ್ ರಿವೀಲ್ ವಿಡಿಯೋನ ಮಾಡ್ತೀನಿ. ಇಲ್ಲ ಅಂದ್ರೆ ನನ್ನ ಫೇಸ್ ತೋರಿಸ್ತಲೇನೆ ಈಗೇನೆ ಇನ್ಕಮ್ ಅಥವಾ ಇನ್ನೊಂದು ಸೆಲೆಬ್ರಿಟಿ ಬ್ಲಾಗ್ ವಿಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಗೈಸ್. ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಶೇರ್ಗಳು ಜಾಸ್ತಿ ಮಾಡ್ರಿ, ವ್ಯೂಸ್ಗಳನ್ನ ಜಾಸ್ತಿ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾನೆ ಇರೋದು. ಹೆಚ್ಚು ಜೋರಾಗಿ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೊಕ್ ಹೋಗ್ಬೇಡ್ರಿ. ನಿಮ್ಮಿಂದಾನೆ ಯೂಟ್ಯೂಬರ್ಸ್ ಅಂತ ಹೇಳ್ತಾ ಬೈ ಬೈ, ಗುಡ್ ಬೈ.